ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ನಮಸ್ಕಾರ. ದಾರಿ ಬಿಡಿ, ದಾರಿ ಬಿಡಿ. ಈ ವಿಡಿಯೋಗ್ರಾಫರ್ ಇಲ್ಲೋಗ ಹುಡುಗನ್ ಕರ್ಕೊಂಬನ್ನಿ. ತಾಳಿ ಕಟ್ಟಪ್ಪ. ಗಟ್ಟಿ ಮೇಳ, ಗಟ್ಟಿ ಮೇಳ. ಪುರೋಹಿತ್ರೆ, ಒಂದ್ ನಿಮಿಷ ಇರಿ. ವಿಡಿಯೋಗ್ರಾಫರ್ ಎಲ್ಲೋ ಕಾಣಿಸ್ತಾ ಇಲ್ಲ, ಬರ್ಲಿ. ಮುಹೂರ್ತ ಮೀರ್ ಹೋಗ್ತಿದಾರ ಇರೇ. ಚೆನ್ನಾಗಿ ಹೇಳಿದ್ರಿ. ವಿಡಿಯೋಗೋಸ್ಕರ ಇನ್ನೊಂದ್ಸಲಿ ನನ್ನ ಮಗಳು ತಾಳಿ ಕಳ್ಸ್ಕೊಳಕಾಗತ್ತಾ? ಸ್ವಲ್ಪ ಇರಿ. ಮೊದಲು ತಾಳಿ ಕಟ್ಲಿ ಬಿಡಿ. ಒಂದ್ 2 ನಿಮಿಷ. ವಿಡಿಯೋಗ್ರಾಫರ್ ಬಂದ್ಬಿಡ್ತಾನೆ. ಟೆನ್ಷನ್ ತಗೋಬೇಡಿ. ಇಂದ ಹಾಡ್ದ ಕುಣ್ದ ಕೊನೆಗೆ ಇವನೇ ಟೆನ್ಷನ್ ಕೊಡ್ತಿದ್ದಾನಲ್ಲಪ್ಪ. ಅಯ್ಯೋ, ಮುಹೂರ್ತ ಮೀರ್ ಹೋಗ್ತಿದಾರ ಇರೇ. ನೀನ್ ಬಂದ್ಬಿಡ್ತಾನೆ ಪುರೋಹಿತ್ರೆ. ಅದು ಬಂದಲ್ಲ. ಏನಯ್ಯ ನಿನ್ ಗೋಳು? ಟೆನ್ಷನ್ ತಗೋಬೇಡ ಅಂತ ಹೇಳಿ ನೀನೇ ಟೆನ್ಷನ್ ಕೊಡ್ತಿದ್ಯಾ. ಸರಿಯಾದ ಟೈಮಲ್ಲಿ ಕೈ ಕೊಡ್ತಿದ್ಯಲ್ಲಯ್ಯ. ನಮ್ದು ಕೈ ಕೊಡೋ ಕಾಂದಾನ್ ಅಲ್ಲ ಸರ್, ಕೈ ಹಿಡಿದತ್ತೋ ಕಾಂದಾನ್. ಈ ಮದುವೆ ಅನ್ನೋ ಟೆಸ್ಟ್ ಮ್ಯಾಚ್ ನಡೆಯೋಕೆ ಮುಂಚೆ ನಿಮ್ಗೊಂದು ಒನ್ ಡೇ ಮ್ಯಾಚ್ ತೋರಿಸ್ತೀನಿ. ಇದನ್ನಾಕು. ಏನಯ್ಯ ನೀನು ನಡೀತಾ ಇರೋ ಮದುವೆ ವಿಡಿಯೋ ತೆಗಿಂತಂದ್ರೆ ಒನ್ ಡೇ ಮ್ಯಾಚ್ ನೋಡಿ ಅಂತೀಯಲ್ಲ. 1 ನಿಮಿಷ ತಡ್ಕೊಳ್ಳಿ ಸರ್. ಈ ಮ್ಯಾಚ್ ಫಿಕ್ಸಿಂಗ್ ಅನ್ನೋ ಸೀಕ್ರೆಟ್ ನೋಡಿದ್ಮೇಲೆ ನೀವೇ ಡಿಸೈಡ್ ಮಾಡಿ. ಅಲ್ಲೋಡ್ರಿ, ಇದೇ ಹುಡುಗ ಅಲ್ವಾ ಅವನು? ಸರ್, ಇವರೆಲ್ಲ ಶಾಕ್ ಆಗಿರಲ್ಲ, ಅರ್ಥ ಇದೆ. ನೀವ್ಯಾಕೆ ಶಾಕ್ ಆಗಿದ್ದೀರಾ? ಹೆಣ್ಮಕ್ಳ ಲೈಫ್ ಜೊತೆ ಆಟ ಆಡ್ತೀಯ ಮಗನೇ. ನನ್ನ ನೋಡೋ ನೋಟ ನೆಟ್ಗಿಲ್ಲ ಅಂದ್ರೆ ಬಿಡಲ್ಲ. ಇನ್ನು ಆಟ ಆಡಿದ್ರೆ ಬಿಡ್ತೀನಾ? ಅದಲ್ಲ ಮೇಲೆ ನಾನೇ ಸರ್ ನಿಮಗೆ ಫೋನ್ ಮಾಡಿದ್ದು. ಬನ್ನಿ. ಅರೆಸ್ಟ್ ಮಾಡ್ರಿ ಇವ್ರನ್ನ. ವೆಲ್ ಡನ್ ಮಿಸ್ಟರ್ ಆಕಾಶ್. ಸರ್, ಚಿಕ್ಕಬಳ್ಳಾಪುರದಲ್ಲಿ ಒಂದು ಮದುವೆಗೆ ವಿಡಿಯೋ ತೆಗಿಯೋಕೆ ಹೋಗಿದೆ. 1-2 ದಿನ ಬಿಟ್ಟು ಅವ್ರ ಮನೆ ಕ್ಯಾಸೆಟ್ ಕೊಡೋಕೆ ಹೋದಾಗ ಅವ್ರ ಮನೆಯವರು ಇವ್ರ ಬಗ್ಗೆ ಪುರಾಣ ಹೇಳ್ಕೊಂಡು ಅಳ್ತಾ ಇದ್ರು. ಇವ್ರು ನಮ್ಮ ಪಕ್ಕ ಸ್ಟೇಟ್ ಅಲ್ಲಿ ಇದೇ ತರ ವೇಷ ಮರ್ಸ್ಕೊಂಡು ಮೋಸ ಮಾಡ್ಕೊಂಡು ಓಡಾಡ್ತಾ ಇದ್ರು.
ಇವತ್ ನಿಮ್ಮಿಂದ ಇವ್ರು ಸಿಕ್ಕಾಕೊಂಡ್ರು. ಎನಿವೆ ಇವತ್ ನಿಮ್ಮಿಂದ ಒಂದು ಹುಡುಗಿ ಜೀವನ ಹಾಳಾಗೋ ತಪ್ತು. ಹೇಳ್ಕೊಂಡ್ ಬಂದ್ರಿ ಅವ್ರನ್ನ. ಏಯ್ ನಡೀರೋ. ಆಕಾಶ್, ನಿನ್ ಋಣ ನಾನು ಹೇಗೆ ತೀರ್ಸೋದು ಅನ್ನೋ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಹೇಳ್ಬೇಡಿ ಸರ್. ಅಲ್ಲ ಸರ್, 2 ದಿನದಲ್ಲಿ ನಡೆಯೋ ಮದುವೆಗೆ ವಿಡಿಯೋಗ್ರಾಫರ್ ಇಂದ ಹಿಡಿದು ಫೋಟೋಗ್ರಾಫರ್ ಇಂದ ಹಿಡಿದು ಅಡಿಗೆ ಭಟ್ರವರೆಗೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ವಿಚಾರಿಸಿ ಆಮೇಲೆ ಫಿಕ್ಸ್ ಮಾಡ್ತೀರಾ. ಜೀವನ ಪೂರ್ತಿ ಗಂಡನ ಜೊತೆ ಇರ್ಬೇಕಾದ್ರೆ ನಿಮ್ಮ ಮಗಳಿಗೆ ಇಂಥ ಹುಡುಗನ್ ಯಾಕೆ ಸರ್ ಸೆಲೆಕ್ಟ್ ಮಾಡಿದ್ರಿ? ಐ ಆಮ್ ಸಾರಿ ಸರ್, ನಾನು ನಿಮ್ಮನ್ನು ಬೈತಾ ಇಲ್ಲ. ಎಲ್ಲರೂ ಇದೇ ತರ ತಪ್ಪು ಮಾಡ್ತಾರೆ. ಯಾಕೆ ಅಂತ 6 ತಿಂಗಳಿಂದ ನಮ್ಮನೆ ಪಕ್ಕದಲ್ಲೇ ಇದ್ದು ನಮಗೆ ತುಂಬಾ ಹತ್ತಿರದವನಾಗಿ ನನ್ನ ನಂಬಿಸ್ಬಿಟ್ಟ. ನಾನು ತಪ್ಪು ಮಾಡಿಬಿಟ್ಟೆ. ಸರ್, ಈಗ ಅಂತದ್ದು ಏನಾಗಿದೆ? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಳಿ, ಮುಂದಾಗೋದು ಒಳ್ಳೇದಕ್ಕೆ ಅನ್ಕೊಳ್ಳಿ. ಜೀವನದಲ್ಲಿ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ನನಗೂ ಮದುವೆ ವಯಸ್ಸಿಗೆ ಬಂದಿರೋ ಒಬ್ಳು ತಂಗಿ ಇದ್ದಾಳೆ. ನೀನು ಅದೇ ತರ ನಮ್ಮ, ನಿನಗೆ ಖಂಡಿತ ಒಬ್ಬ ಒಳ್ಳೆ ಹುಡುಗ ಸಿಗ್ತಾನೆ. ಅದು ಏನೇ ಬಂದ್ರು ಡಿಪ್ರೆಸ್ ಆಗದೆ ಕಾನ್ಫಿಡೆಂಟ್ ಆಗಿರ್ಬೇಕು. ನೀವು ಕೊಟ್ಟಿರೋ 3,000 ರೂಪಾಯಿ ಅಡ್ವಾನ್ಸ್ ಅಲ್ಲಿ 400 ರೂಪಾಯಿ ಖರ್ಚಾಗಿದೆ. ಇದು ಮಿಕ್ಕಿದ್ದು. ಪರವಾಗಿಲ್ಲಪ್ಪ, ನೀನೇ ಇಟ್ಕೋ. ಪರವಾಗಿಲ್ಲ, ಇಟ್ಕೊಳ್ಳಿ ಸರ್. ಹೇಗೂ ಮಗಳ ಮದುವೆ ಮಾಡ್ತೀರಾ, ವಿಡಿಯೋಗ್ರಾಫರ್ ಆಗಿ ನಾನೇ ಬರ್ತೀನಿ. ಅವಾಗ ಇದನ್ನು ಸೇರಿಸಿ ಇಸ್ಕೋತೀನಿ. ಓಕೆ, 1 ನಿಮಿಷ ನಿಂತ್ಕೊಳ್ಳಿ. ಮದುವೆ ನಿಂತೋಯ್ತು ಅಂತ ಹಾಗೆ ಹೋಗ್ಬೇಡಿ. ನೀವು ತಂದಿರೋ ಪ್ರೆಸೆಂಟೇಷನ್ ಕೊಟ್ಟು ಊಟ ಮಾಡ್ಕೊಂಡು ಹೋಗಿ. ಅಡ್ಗೆನೂ ವೇಸ್ಟ್ ಆಗಲ್ಲ, ಅವ್ರು ಮಾಡಿರೋ ಖರ್ಚಿಗೆ ಸಹಾಯನೂ ಮಾಡ್ದಂಗಾಗುತ್ತೆ. ಓಕೆ, ನಿನಗೆ ಲಗೇಜ್ ಪ್ಯಾಕ್ ಮಾಡೋ. ಹಾಂ ಸರಿ. ಥ್ಯಾಂಕ್ ಯು. ಏಕೆ? ನನ್ನ ಫ್ರೆಂಡ್ ಲೈಫ್ ಸೇವ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ, ಇದೆಲ್ಲ ಮಾಮೂಲು. ಒಂದು ಮಾತು, ಕತ್ ಮೇಲೆ ನೆಕ್ಲೆಸ್ ಇರಬೇಕು. ನೆಕ್ಲೆಸ್ ಒಳಗೆ ಕತ್ತಲ್ಲ. ಸಿಂಪಲ್ ಆಗಿ ಗೋಲ್ಡ್ ಚೈನ್ ಹಾಕಲಿ, ಚೆನ್ನಾಗಿ ಕಾಣ್ತೀರಾ. ಬಾಯ್. ಹಲೋ, ಅಳು ಏನಿದ್ರು ಪಂಡ್ರಿ ಬೈಕ್ ಚಂದ, ಐಶ್ವರ್ಯ ರೈಗಲ್ಲ. ಸ್ಮೈಲ್ ಪ್ಲೀಸ್.